ಏನು ಇವತ್ತಿನ ಈ ಕಾರ್ಯಕ್ರಮ ಅಂದ್ರೆ ನಮ್ಮ ತಾಲೂಕಲ್ಲಿ ಏನು ಉಳುಮೆ ಮಾಡೋ ರೈತರಿಗೆ 40-50 ವರ್ಷದಿಂದ ಉಳುಮೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಸಾಗುವಳಿ ಚೀಟಿ ಕೊಡ್ಲಿಲ್ಲ, ಅವ್ರಿಗೆ ಸಾಗುವಳಿ ಚೀಟಿ ಕೊಡ್ಬೇಕು. ಮತ್ತೆ ಅದೇ ರೀತಿ ಇಷ್ಟು ವರ್ಷದಿಂದ ನಮ್ಮ ಅಕ್ಕ ತಂಗಿಯರಿಗೆ ಏನ್ ಪೆನ್ಷನ್ ಬರ್ತಾ ಇತ್ತು, ಆ ಪೆನ್ಷನ್ ಈಗ ಈ ಘನ ಸರ್ಕಾರಗಳು ಕೇಂದ್ರ ಇರ್ಬೋದು ಅಥವಾ ರಾಜ್ಯ ಸರ್ಕಾರ ಏನ್ ಕಟ್ ಮಾಡಿದೆ ಅದನ್ನು ಈ ಕೂಡಲೇ ಅವ್ರಿಗೆ ಕೊಡ್ಬೇಕು. ಮತ್ತೆ ಅದೇ ರೀತಿ ಅಂಗವಿಕಲರು ಏನಿದ್ದಾರೆ ಅವ್ರಿಗೆ ಪೆನ್ಷನ್ ಕಟ್ ಆಗಿದೆ, ಅವ್ರಿಗೆ ಕೊಡಬೇಕು. ಮತ್ತೆ ಕಡು ಬಡವರಿಗೆ ಏನ್ ರೇಷನ್ ಕಾರ್ಡ್ ರದ್ದಾಗಿದೆ, ಕಡು ಬಡವರು ಅಂತ ರೇಷನ್ ಕಾರ್ಡ್ ಪುನಃ ಕೊಡಬೇಕು ಅನ್ನುವ ಈ ಒಂದು ಮುಳಬಾಗಿಲು ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆಗೆ ಹಲವು ಗ್ರಾಮಗಳಿಂದ ಆಗಮಿಸಿರುವ ಅಕ್ಕ ತಂಗಿಯರೇ ಮತ್ತೆ ಹಲವು ಗ್ರಾಮಗಳ ತಾಲೂಕಿನಿಂದ ಬಂದಿರುವ ರೈತ ಮಿತ್ರರೇ, ಅಣ್ಣ ತಮ್ಮಂದಿರೇ, ವಿದ್ಯಾರ್ಥಿ ಯುವಜನರೇ, ಏನು ಇವತ್ತಿನ ದಿನ ಮುಳಬಾಗಿಲು ತಾಲೂಕಲ್ಲಿ ಫಾರಂ 53 ಅನ್ನೋ ದರಖಾಸ್ತಿಗೆ 14,000 ಅರ್ಜಿಗಳನ್ನ ಈ ತಾಲೂಕಲ್ಲಿ ನಮ್ಮ ಬಡ ರೈತರು ಸಲ್ಲಿಸ್ತಾರೆ. ಏನು 10 ವರ್ಷಗಳಿಂದ 14,000 ಸಲ್ಲಿಸ್ತಾರೆ. ಆದ್ರೆ ಇವ್ರಿಗೆ ಯಾರಿಗೂ ಸಾಗುವಳಿ ಚೀಟಿ ಕೊಡೋದಿಲ್ಲ. ನಾವು ಇದು 3ನೇ ಹೋರಾಟ ಇಲ್ಲ 4ನೇ ಹೋರಾಟ ಇರ್ಬೋದು, ಏನೋ ಸಾಗುವಳಿ ಚೀಟಿ ಕೊಡಬೇಕು. ಏನ್ ತಾಲೂಕಲ್ಲಿ ಯಾರು ಫಾರಂ 53 ಹಾಕಿದೆ, ಫಾರಂ 57 ಹಾಕಿರೋರಿಗೆ ಅಂತ. ಅದೇ ಸರ್ಕಾರ ನಿಮ್ಗೆ ಯಾರು ಗೊತ್ತಿಲ್ಲ, ಬೇಕಾದ್ರೆ ನೀವು ಇವತ್ತೇ ವಿಚಾರಿಸಿ. ಸರ್ಕಾರ ನಿಮ್ಮ ಅರ್ಜಿಗಳನ್ನ ರದ್ದು ಮಾಡಿದೆ. ನಮ್ಮಲ್ಲಿ ಭೂಮಿ ಲಭ್ಯ ಇಲ್ಲ, ನೀವಲ್ಲಿ ಉಳುಮೆ ಮಾಡ್ತಾ ಇಲ್ಲ, ನೀವು ಶ್ರೀಮಂತರು. ಇದನ್ನ ಯಾರಿಗೂ ನಮ್ಮ ರೈತರಿಗೆ ಇವರು ಯಾರು ನಮ್ಮ ರೆವಿನ್ಯೂ ಇಲಾಖೆ ಅಥವಾ ತಹಸೀಲ್ದಾರ್ ಸೆಕ್ರೆಟರಿ ಯಾರು ಹೇಳೋದಿಲ್ಲ. ಯಾರಾದ್ರೂ ಕೇಳಿದ್ರೆ ದರ್ಖಾಸ್ತ್ ಕಂಪ್ನಿ ಆಗ್ಲಿಲ್ಲ, ಇವತ್ತಾಗುತ್ತೆ, ನಾಳೆ ಆಗುತ್ತೆ, ಇನ್ನೊಂದು ದಿನ ಆಗುತ್ತೆ. ಇಲ್ಲ ಇನ್ನು ಕೆಲವು ಬ್ರೋಕರ್ಗಳು 1 ಲಕ್ಷ 2 ಲಕ್ಷ ತಗೊಂಬನಿ ಸಾಗುವಳಿ ಚೀಟಿ ಇಷ್ಟು ನಡೀತಾ ಇದೆ. ಇದನ್ನ ನಾವು ಏನು 57 ಹಾಕಿ ಸರ್ಕಾರ ಏನ್ ರದ್ದು ಮಾಡಿದೆ 13,000 ಇದನ್ನ ಪುನಃ ರೈತರಿಗೆ ಬೇಕಾದ್ರೆ ಪುನರ್ ಪರಿಶೀಲನೆ ಮಾಡಿ ಯಾರು ಉಳುಮೆ ಮಾಡ್ತಾ ಇದಾರೋ ಬಡ ರೈತರಿಗೆ ಸಾಗುವಳಿ ಚೀಟಿ ಕೊಳ್ಳೇಬೇಕು ಅನ್ನೋದು. ಮತ್ತೆ ದುರಸ್ತಿ ವಿಷಯಕ್ಕೆ ಬಂದ್ರೆ ದುರಸ್ತಿ ಏನಾಗಿದೆ ಅಂದ್ರೆ, ಇವತ್ತು ದುರಸ್ತಿ ಮಾಡ್ಕೋಬೇಕಾದ್ರೆ ಬಡ ರೈತರು ಲಕ್ಷಾಂತರ ರೂಪಾಯಿ ಇಟ್ಕೊಂಡ್ಬರ್ಬೇಕು. ಒಂದ್ ಕಡೆ ಬರಗಾಲ, ಯಾವುದೇ ಬೆಳೆ ಬೆಳೆದ್ರು ರೈತರಿಗೆ ಏನೋ ಸಿಗ್ತಾ ಇಲ್ಲ. ಟೊಮೊಟೊ ಯಾವತ್ತು ವರ್ಷದಲ್ಲಿ 2 ತಿಂಗಳು ರೇಟ್ ಬಂದ್ಬಿಟ್ರೆ ಮತ್ತೆ ಇಲ್ಲಿ ರೇಟ್ ಆದ್ರೆ ಇಲ್ಲಿ ಬರ್ಬೇಕಾದ್ರೆ ಕೋಡಿ ಅಂದ್ರೆ ಓಪನ್ ಆಗ್ಬಿಟ್ಟಿದೆ. ಬ್ರೋಕರ್ಗಳು ಇದಾರೆ, ಇನ್ನೊಬ್ರು ಎಲ್ಲಾನು ಲಕ್ಷ ಕೇಳ್ತಾರೆ, ಕೋಡಿಗಳು ಆಗ್ತಾ ಇರೋದಂದ್ರೆ ಯಾರೋ ಬೆಂಗಳೂರು ರಿಯಲ್ ಎಸ್ಟೇಟ್ ಮೂಲರು ಯಾರೋ ಅವ್ರ ಜಮೀನು ಬೇಕು ಅಂತವ್ರದ್ದು ಕೋಡಿ ಆಗುತ್ತೆ. ಆದ್ರಿಂದ ಇನ್ನೊಂದು ತಾಲೂಕು ಆಫೀಸಿನ ಇನ್ನೊಂದು ಮಾಹಿತಿ ಬೆಳಗ್ಗೆ ಯಾರೋ ನಮಗೆ ಬಲ್ಲ ಮೂಲೆಗಳಿಂದ AC ಮತ್ತೆ ಜಿಲ್ಲಾಧಿಕಾರಿ ಕಚೇರಿ ಬಂತು. ತಾಲೂಕಲ್ಲಿ ಆಗಿರೋದು 30% ಕೋಡಿ ಅಷ್ಟೇ. ಇದರಿಂದ ಪ್ರೋಗ್ರೆಸ್ ಆಗಿರೋದು 70% ಪ್ರೋಗ್ರೆಸ್ ಕೊಟ್ಟಿದ್ದಾರೆ. ನೀವು ಇದೆಲ್ಲ ನೀವು ಇದೆಲ್ಲ ಯಾರ್ಯಾರು ರೈತರು ಇದಾರೋ ಇವರೆಲ್ಲ ತಿಳ್ಕೋಬೇಕು. 30% ಕೋಡಿ ಆಗಿದ್ರೆ ಇವ್ರು ಸರ್ಕಾರಕ್ಕೆ ಬೇಯ ಬಿದ್ದು, ಇನ್ಯಾರಿಗೆ ಬೇಯ ಇದ್ದು ಅಥವಾ ಸೋಂಬೇರಿತನಕ್ಕೋ ನಮ್ಮ ಕಡೆ ಇದೇ ತಾಲೂಕು ಆಫೀಸ್ ಕಡೆಯಿಂದ ಪ್ರೋಗ್ರೆಸ್ ತೋರಿಸ್ಬಿಟ್ಟಿದ್ದಾರೆ. ತಿಮ್ಮಪ್ಪಂದೈಪೇಂದಿ, ಎಂಟಪ್ಪಂದೈಪೇಂದಿ, ರಾಮಂದೈಪೇಂದಿ ನಿಮ್ಗೆ ಕೋಡಿ ಆಗಿಲ್ಲ. ಈಗೇನಾದ್ರೂ ನೀವು ಅದನ್ನ ತಿಳ್ಕೊಂಡು ಮಾತಾಡಲಿಲ್ಲ ಅಂದ್ರೆ ಇನ್ನು ಮುಂದೆ ಅದು ಕೋಡಿ ಆಗಲ್ಲ. ಆದ್ರೆ ದಯವಿಟ್ಟು ನೀವು ಇವತ್ತೇ ನಿಮ್ಮ ಕೋಡಿಗಳನ್ನ ಪರಿಶೀಲನೆ ಮಾಡ್ಕೊಳ್ಳಿ. ಮತ್ತೆ ಈಗ ಪಾಪ ನಮ್ಮ ಇವ್ರು ಬಂದಿದ್ದಾರೆ, ಫಾರೆಸ್ಟ್ ಅರಣ್ಯ ದೌರ್ಜನ್ಯ ರೈತರು ಸುಮಾರು 40-50-60 ವರ್ಷದಿಂದ ಉಳುಮೆ ಮಾಡ್ತಾ ಇದ್ದಾರೆ. ಮೈಸೂರು ಸಂಸ್ಥಾನ, ಮೈಸೂರು ಗೌರ್ಮೆಂಟ್, ನಮ್ಮ ಫಸ್ಟ್ ಗೌರ್ಮೆಂಟ್ 1954-64 ಅಂದ್ರೆ 54-64 ವರ್ಷದಲ್ಲಿ ಸಾಗುವಳಿ ಚೀಟಿ ಎಲ್ಲರೂ ಕೊಟ್ಟಿದ್ದಾರೆ. ಸುಮಾರು ಜನ ಬಂದಿದ್ದಾರೆ. ಇದನ್ನ ಅರಣ್ಯ ಇಲಾಖೆಯವರು ನಮ್ದು ಅಂತ ಹೇಳ್ಬಿಟ್ಟು ಇವತ್ತಲ್ಲಿ ಸಾಲ ತಗೊಂಡಿದ್ದಾನೆ, ಉಳುಮೆ ಮಾಡ್ತಾ ಇದ್ದಾನೆ, ಮನೆ ಕಟ್ಟಿದ್ದಾನೆ, ಬೆಳೆ ಇದೆ, ತೋಟ ಇದೆ ಅಂತದನ್ನ ದೌರ್ಜನ್ಯವಾಗಿ ಈ ವರ್ಷದಲ್ಲಿ ನಮ್ಮ ಅರಣ್ಯ ಇಲಾಖೆಯವರು ನಮ್ಮ ರೈತರ ಮೇಲೆ ದೌರ್ಜನ್ಯ ಅರಣ್ಯ ಜಮೀನು ವಶಪಡಿಸ್ಕೊಳ್ತಾ ಇದ್ದಾರೆ. ಅದನ್ನ ಈ ಸರ್ಕಾರಗಳು ಯಾರು ಮಾತಾಡಕ್ಕಾಗ್ತಾ ಇಲ್ಲ. ನಮ್ಮ ಶಾಸಕರಾಗ್ಲಿ, ನಮ್ಮ MP ಗಳಾಗ್ಲಿ ಯಾರು ಮಾತಾಡಲ್ಲ. ಸುಮ್ನೆ ಅಯ್ಯೋ ಕ್ಲೈಪರ್ ಎಂಪಮಿಕೆ
ನೀವು ಯೋಚನೆ ಅವಕಾಶ ಸೂಸಪ್ಪ ಲಾಸ್ಟ್ ಟೈಮ್ ನಮ್ಮ ಡಿ ಸಿ ಅವರು ಇದ್ರು ಅವರೇ ಸ್ವಲ್ಪ ಸಾಫ್ಟ್ ಕಾರ್ನರ್ ಅವ್ರು ಹೇಳಿದ್ರು ಅಷ್ಟೇ ಬಂದಿದ್ರ ನಿಮ್ಮ ಮೇಲೆ ನೀವು ಅವ್ರ ಮೇಲೆ ಹೋಗ್ಬಾರ್ದ ಅಂದ್ರೆ ಯಾರು ರೈತರು ಸಹಾಯ ಮಾಡೋದಿಲ್ಲ ಅದರಿಂದ ಏನು ಅರಣ್ಯ ದೌರ್ಜನ್ಯಕ್ಕೆ ಏನು ಒಳಗಾಗಿದಾರೋ ಯಾರು ಫಾರೆಸ್ಟ್ ಏನು ಭೂಮಿ ಸರ್ಕಾರ ಕಿತ್ಕೊಂಡಿದ್ಯೋ ಆ ಭೂಮಿನ ಮತ್ತೆ ಅವರಿಗೆ ಇವತ್ತು ನಾವು ಈ ಪ್ರತಿಭಟನೆ ಮುಖಾಂತರ ಎಚ್ಚರಿಸ್ತಾ ಇದೀವಿ ಫಾರೆಸ್ಟ್ ಅವರು ಆ ಭೂಮಿನ ಬಿಟ್ಕೊಳ್ಬೇಕು ಅಂತ ಮತ್ತೆ ಅದೇ ರೀತಿ ಮುಖ್ಯವಾಗಿ ನಾವು ಪದೇ ಪದೇ ಇಲ್ಲಿ ರೈತರು ಇದ್ದಾರೆ ಪಾಪ ಅಲ್ಲೆಲ್ಲ ಕೂತ್ಕೊಳ್ಳೋ ಎಲ್ಲ ಸೋಂಬೇರಿಗಳು ನಮ್ಮ ತಾಲೂಕಲ್ಲಿ ನರ್ಸರಿಗಳು ಗೊತ್ತಿರುತ್ತೆ ನಿಮ್ಗೆ ಟೊಮೊಟೊ ಬದನೆಕಾಯಿ ಬೇರೆ ಬೇರೆ ನರ್ಸರಿಗಳು ನಾವು ಸಸಿ ತಗೊಂಡೋಗ್ತೀವಿ ಆ ನರ್ಸರಿಗಳಿಗೆ ನಮ್ಮ ಜಿಲ್ಲಾಧಿಕಾರಿ ಕೊಟ್ಟಿದಾರ ತಾಲೂಕವ್ರು ಕೊಟ್ಟಿದಾರ ಹಾರ್ಟಿಕಲ್ಚರ್ ಅವರು ಪರ್ಮಿಷನ್ ಕೊಟ್ಟಿದಾರ ನಮ್ಮ ತಾಲೂಕಲ್ಲಿ 100 ನರ್ಸರಿಗಳಿವೆ ಬೀಜ ತರ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ ಏನು ಗೊಬ್ಬರ ಆಗ್ತದೆ ನಮ್ಗೆ ಗೊತ್ತಿಲ್ಲ ನಮ್ಗೆ ಸಸಿ ಬೇಕಾದ್ರೆ ಯೂರಿಯಾ ಸ್ವಲ್ಪ ಚೆಲ್ಲಿ ಬಿಟ್ಟು ನಮ್ಗೆ ಕೊಟ್ಬಿಟ್ರೆ ನಾರು చూసాక బాగా తీసుకోపోండప్ప అంట మనకి ఎప్పుడు అర్థమైంది టమాటా నాటం వంకాయలు నాటం సెంటర్ లో చచ్చిపోతుంది పంట చాలా అప్పుడు మనకి అప్పుడు అడిగితే మీదే మీ నేల బాగలేదప్ప అంట ಆದ್ರಿಂದ ಈ ಏನು ಈ ನರ್ಸರಿಗಳ ಮೇಲೆ ತೋಟಗಾರಿಕೆ ಇಲಾಖೆ ಅಥವಾ ಕೃಷಿ ಇಲಾಖೆ ಅಥವಾ ಸರ್ಕಾರ ಏನು ಕಟ್ಟುನಿಟ್ಟಾಗಿ ಇವತ್ತೇ ಕ್ರಮ ತಗೊಂಡು ತೋಟಗಾರಿಕೆ ಇಲಾಖೆ ಅಧೀನಕ್ಕೆ ನರ್ಸರಿಗಳು ಬರ್ದೇ ಇದ್ರೆ ನಮ್ಮ ತಾಲೂಕಲ್ಲಿ ಯಾವ ರೈತರು ಎಲ್ಲ ಕಳಪೆ ಬಿತ್ತನೆ ಬೀಜ ಕಳಪೆ ನರ್ಸರಿಗಳಿಂದ ದಯವಿಟ್ಟು ತೋಟಗಾರಿಕೆ ಇಲಾಖೆಯಲ್ಲಿ ಬಂದಿರ್ಬೋದು ಈಗ ಇದಾರೆ ಅವ್ರ ಇದ್ರ ಬಗ್ಗೆ ಮಾತಾಡ್ಬೇಕು ಮತ್ತೆ ಮುಂದೆ ಈ ನರ್ಸರಿಗಳ ಕಡಿವಾಣ ಹಾಕಿ ಇದನ್ನ ಇವ್ರ ಹತೋಟಿಗೆ ತರಬೇಕು ಅದೇ ರೀತಿ ಕೃಷಿ ಇಲಾಖೆ ಮನೆ ಕಡಲೆಕಾಯಿ ಕೊಟ್ಟಿದ್ದಾರೆ ಕಡಲೆಕಾಯಿ ಫ್ರೀನು ಕೊಟ್ಟಿದ್ದಾರೆ ಕೆಲವರಿಗೆ ಸ್ಕೀಮ್ ಅಲ್ಲಿ ಕೆಲವರಿಗೆ ರೇಟ್ ಕೊಟ್ಟಿದ್ದಾರೆ ಅದೇನಾಗಿದೆ ಅಂದ್ರೆ ಯಾವ ಕಂಪನಿ ಇನ್ಪುಟ್ ನ ನೀವು ಗಮನಿಸಿದ್ರೆ ಏನೋ ಗಮನಿಸಿದ್ವಿ ನೀರಲ್ಲೂ ಮೊಳಕೆ ಬರ್ತಾ ಇಲ್ಲ ಬರಗಾಲ ಬಿಡಿ ಮಳೆ ಇಲ್ಲ ಅದು ಬರಲ್ಲ ಬಟ್ ನೀರನ್ನ ಹಾಕಿದ್ದಾರೆ ಕೆಲವು ನೀರಾವರಿ ಕಡಲೆಕಾಯಿ ಹಾಕಿದ್ದಾರೆ ಅದರಲ್ಲೂ ಬರ್ತಾ ಇಲ್ಲ ಅದ್ರ ಬಗ್ಗೆ ನಮ್ಮ ಅಗ್ರಿಕಲ್ಚರ್ ಮೋಸ್ಟ್ಲಿ ಮಾತಾಡ್ತಾರೆ ಅದ್ರ ಬಗ್ಗೆ